ಮದ್ದೂರಿನಲ್ಲಿ ಆ ರೀತಿ ಗಲಭೆ ಆಗಿದ್ದು ಭಾಳ ದುರಂತ. ಯಾಕೆಂದರೆ ನಮ್ಮದು ಸರ್ವಜನಾಂಗದ ಶಾಂತಿಯ ತೋಟ ನಮ್ಮ ದೇಶ. ಎಲ್ಲರೂ ಕೂಡ ಪರಸ್ಪರ ಭಾವನೆಗಳನ್ನು, ಪರಸ್ಪರ ದೇವತೆಗಳನ್ನು ಗೌರವಿಸಬೇಕು. ಟಾರ್ಗೆಟ್ ಆಗ್ತಾ ಇದ್ದಾರೆ. ಹೌದು, ಅದು ಭಾಳ ದುರಂತ. ಆ ರೀತಿ ಆಗಬಾರ್ದು. ಮತ್ತು ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲಿ ಏಕಪಕ್ಷೀಯವಾಗಿ ಮಾತಾಡುವಂಥದ್ದು ನಿಲ್ಲಿಸಬೇಕು. ಸರ್ಕಾರದ ಕೆಲವು ಧೋರಣೆಗಳನ್ನು ನೋಡಿದರೆ ಸರ್ಕಾರ ಏಕಪಕ್ಷೀಯವಾಗಿ ಮಾತಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಇದು ಬೇರೆ ಜನಗಳ ಮೇಲೆ ಭಾಳ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಅದಕ್ಕೋಸ್ಕರ ಸರ್ಕಾರ ಸಮನ್ವಯವಾಗಿ ಎಲ್ಲರ ಭಾವನೆಗಳನ್ನು ಗೌರವಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಮದ್ದೂರಿನಲ್ಲಿ ಆ ರೀತಿ ಗಲಭೆ ಆಗಿದ್ದು ಭಾಳ ದುರಂತ. ಯಾಕೆಂದರೆ ನಮ್ಮದು ಸರ್ವಜನಾಂಗದ ಶಾಂತಿಯ ತೋಟ ನಮ್ಮ ದೇಶ. ಎಲ್ಲರೂ ಕೂಡ ಪರಸ್ಪರ ಭಾವನೆಗಳನ್ನು, ಪರಸ್ಪರ ದೇವತೆಗಳನ್ನು ಗೌರವಿಸಬೇಕು. ಟಾರ್ಗೆಟ್ ಆಗ್ತಾ ಇದ್ದಾರೆ. ಹೌದು, ಅದು ಭಾಳ ದುರಂತ. ಆ ರೀತಿ ಆಗಬಾರ್ದು. ಮತ್ತು ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲಿ ಏಕಪಕ್ಷೀಯವಾಗಿ ಮಾತಾಡುವಂಥದ್ದು ನಿಲ್ಲಿಸಬೇಕು. ಸರ್ಕಾರದ ಕೆಲವು ಧೋರಣೆಗಳನ್ನು ನೋಡಿದರೆ ಸರ್ಕಾರ ಏಕಪಕ್ಷೀಯವಾಗಿ ಮಾತಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಇದು ಬೇರೆ ಜನಗಳ ಮೇಲೆ ಭಾಳ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಅದಕ್ಕೋಸ್ಕರ ಸರ್ಕಾರ ಸಮನ್ವಯವಾಗಿ ಎಲ್ಲರ ಭಾವನೆಗಳನ್ನು ಗೌರವಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ.